ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ. ಕಳೆದ ಕಾಲಾವಧಿಯಲ್ಲಿ ವಿಕ್ರು ಗೋಕಾಕರು ರಚಿಸಿದಂತಹ ಲಂಡನ್ ನಗರವನ್ನು ಅಧ್ಯಯನ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ವಿಕ್ರು ಗೋಕಾಕರು ಲಂಡನ್ ನಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ರತಿಯೊಂದು ಸ್ಥಳದ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ತಮಗಾದಂತಹ ಅನುಭವಗಳನ್ನು ಕೂಡ ಹಂಚ್ಕೊಳ್ತಾ ಹೋಗ್ತಾರೆ. ವಿಶೇಷವಾಗಿ ಲಂಡನ್ ನಗರದಲ್ಲಿ ಎಲ್ಲೋದ್ರೂ ಕೂಡ ಟೈಪಿಸ್ಟ್ ಕಾರ್ಕೊಂಡು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಮಕ್ಕಳೇ ಕೆಲಸ ಮಾಡ್ತಾ ಇದ್ರು. ಸಿನಿಮಾ ಗೃಹದಲ್ಲಿ ಜಾಗ ಹುಡುಕಿ ಕೊಡೋರು ಕೂಡ ಅವರೇ ಆಗಿದ್ರು. ಸಿಪಾಯಿಣಿಯರು ಕೂಡ ಅವರೇ ಆಗಿದ್ರು. ಹಾಗಾಗಿ ಹೆಣ್ಣು ಮಕ್ಕಳನ್ನ ಅತ್ಯಂತ ಗೌರವದಿಂದ ನಡೆಸಿಕೊಳ್ತಕ್ಕಂತಹ ಸಂಸ್ಕೃತಿಯ ಶಿಖರವನ್ನು ನಾವು ಇಂಗ್ಲೆಂಡ್ ದೇಶದಲ್ಲಿ ಕಾಣಬಹುದು ಅನ್ನುವಂತಹ ಮನೋಭಾವ ಲೇಖಕರಿಗೆ ಉಂಟಾಗ್ತದೆ. ಅಲ್ಲಿರುವಂತಹ ಇಂಡಿಯಾ ಆಫೀಸ್ ಕೂಡ ನೋಡಲಿಕ್ಕೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿತ್ತು. ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಅಲ್ಲಿ ಬರ್ತಾ ಇದ್ದವು. ಚೆರಿ ಕ್ರಾಸ್ ಅನ್ನುವಂಥ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವ ಕಂಡು ಬರ್ತಾ ಇತ್ತು. ಇನ್ನು ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪನಿಗಳು, ಕಚೇರಿಗಳು, ಹೀಗೆ ಎಲ್ಲವುಗಳು ಕೂಡ ದಂಗು ಬಿಡಿಸುವ ಹಾಗೆ ಕಾಣ್ತಾ ಇದ್ವು. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೀತಾ ಇತ್ತು ಅನ್ನುವಂತಹ ಭಾವನೆ ಕೂಡ ಲೇಖಕರಿಗೆ ಅಲ್ಲಿಯ ಕಟ್ಟಡಗಳನ್ನು ನೋಡಿದಾಗ ಅನ್ನಿಸ್ತದೆ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದೊಂದು ಹೆಸರುಗಳನ್ನ ಇಟ್ಟಿದ್ರು ಅವರು. ಟ್ರಫಲ್ವರ್ ಸ್ಕ್ವೇರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನೆಲ್ಸನ್ನ ಸುಂದರವಾದಂತಹ ಶಿಲಾಮೂರ್ತಿ ಇತ್ತು. ಅದರ ಕೆಳಬದಿಗೆ ಆ ನೆಲ್ಸನ್ನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನ ಕಲ್ಲಿನಲ್ಲಿ ಕೆತ್ತಿದ್ರು. ಅಲ್ಲಿಂದ ಸ್ವಲ್ಪ ದೂರದಕ್ಕೆ ವೆಲ್ಲಿಂಗ್ಟನ್ನ ಶಿಲಾಪ್ರತಿಮೆ ಇತ್ತು. ಹೀಗೆ ಲಂಡನ್ ನಗರದ ಗಲ್ಲಿ ಗಲ್ಲಿ ಬೀದಿ ಬೀದಿಗಳಿಗೆ ಹೋಗಿ ನೋಡಿದಾಗ ಅಲ್ಲಿ ಇತಿಹಾಸ ಪ್ರಸಿದ್ಧರ, ದೇಶಕ್ಕಾಗಿ ಜೀವನವನ್ನ ಮುಡಿಪಾಗಿಟ್ಟವರ ಶಿಲಾಪ್ರತಿಮೆಗಳೇ ಕಾಣಿಸ್ತಾ ಇದ್ವು. ಹೀಗಾಗಿ ಅದನ್ನ ಕಂಡು ಲೇಖಕರಿಗೆ ಏನ್ ಅನಿಸ್ತದಪ್ಪ, ಆ ಶಿಲಾ ಪ್ರತಿಮೆಗಳ ಒಂದು ಭಂಗಿ ಹೇಗಿತ್ತು ಅಂತಂದ್ರೆ, ನಿಮ್ಮ ದೇಶದ ಗೌರವವನ್ನು ಕಾವೇರಿ, ಇದು ದೊಡ್ಡ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ಪ್ರತಿಯೊಂದು ಇಂಗ್ಲೆಂಡ್ ಅಥವಾ ಲಂಡನ್ ನಗರದ ಬೀದಿಯಲ್ಲಿರುವಂತಹ ಶಿಲಾ ಪ್ರತಿಮೆಗಳು ಈ ಸಂದೇಶವನ್ನ ಸಾರುವಂತೆ ಇದ್ವು ಅನ್ನುವುದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅಲ್ಲದೆ ಲಂಡನ್ ನಗರದಲ್ಲಿ ಬೆಳಗಾದರೆ ಪ್ರತಿದಿನ ರಸ್ತೆಯಲ್ಲಿ ಲಕ್ಷಾನುಗಟ್ಟಲೆ ಜನ ಏನ್ ಮಾಡ್ತಾ ಇದ್ರು, ಸಂಚಾರ ಮಾಡ್ತಾ ಇದ್ರು. ಅದು ಅವಸರವಾಗಿ ಓಡಾಡ್ತಾ ಇದ್ರು. ಅಂದ್ರೆ ಯಾಕೆ ಅವಸರವಾಗಿ ಅವರು ಓಡಾಡ್ತಾ ಇದ್ರು ಅಂದ್ರೆ, ಅವರಿಗೆ ಸಮಯ ಅನ್ನುವುದು, ಸಮಯಕ್ಕೆ ಅವರು ಬಹಳ ಮಹತ್ವವನ್ನು ಕೊಡ್ತಾ ಇದ್ರು. ಟೈಮ್ ಈಸ್ ಮನಿ ಅನ್ನುವಂತ ಒಂದು ಮಾತಿನ ಹಾಗೆ ಅವರು ಸಮಯಕ್ಕೆ ಹೆಚ್ಚಿನ ಬೆಲೆಯನ್ನ ಕೊಡ್ತಾ ಇದ್ರು. ವಿದೇಶದಲ್ಲಿ ಈ ಮಾತು ಬಹಳಷ್ಟು ನಿಜವಾಗಿರುವಂತದ್ದು. ಯಾವುದು? ಟೈಮ್ ಈಸ್ ಮನಿ ಅನ್ನುವಂತ ಒಂದು ಮಾತು ವಿದೇಶದಲ್ಲಿ ಅಕ್ಷರಶಃ ನಿಜವಾಗಿರುವಂತದ್ದು. ಅಲ್ಲಿ ವಾಸ ಮಾಡ್ತಕ್ಕಂಥ ಮಹಿಳೆಯರ ಟೊಪ್ಪಿಗೆಯ ವಿಶೇಷತೆ ಬಗ್ಗೆ ಹೇಳ್ತಾರ. ಅಲ್ಲಿ ಮಹಿಳೆಯರು ಧರಿಸುವಂತಹ ಟೊಪ್ಪಿಗೆಗಳು ಪ್ರತಿಯೊಂದು ಕೂಡ ವಿಶೇಷತೆಯಿಂದ ಕೂಡಿರ್ತಾ ಇದ್ದು, ಕುತೂಹಲ ಇರ್ತಾ ಇತ್ತು. ಒಂದು ಟೊಪ್ಪಿಗೆ ಅಂತ ಇನ್ನೊಂದು ಟೊಪ್ಪಿಗೆ ಇರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಅವರು ಟೊಪ್ಪಿಗೆಯಲ್ಲಿ ಸಿಕ್ಕಿಸಿದ ಪುಚ್ಚಾದರೂ ಕೂಡ ಬೇರೆ 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 ಆಗಿರ್ತಾ ಇತ್ತು. ಇದನ್ನು ನಾವು ಕೋಟ್ಯಾವಧಿಯ ಟೊಪ್ಪಿಗೆಗಳನ್ನ ಪರೀಕ್ಷೆ ಮಾಡಿ ನೋಡಿದ್ರೆ ಕೂಡ ಪುಚ್ಚ ಬೇರೆಯಾಗಿರುವುದು ನಮಗೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಂತೆ ಜಗತ್ತಿನಲ್ಲಿ ಇನ್ನೊಬ್ಬ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೋಟ್ಯಾವಧಿ ಟೊಪ್ಪಿಗೆಗಳಲ್ಲಿ ಕೂಡ ಇಂತಹ ವ್ಯತ್ಯಾಸವನ್ನ ನಾವು ಕಾಣಬಹುದು ಅಂತ ಲೇಖಕರು ಹೇಳ್ತಾರೆ. ಅಲ್ಲಿವರೆಗೆ ನೋಡಿದೀವಿ. ಇದನ್ನ ಮುಂದುವರಿದು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು, ಕವಿಪುಂಗವರು ಹೊರಗಿರುವರು. ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. ಅಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ಒಂದು ಪ್ರಾರ್ಥನಾ ಮಂದಿರ ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿತ್ತು. ಲಂಡನ್ ಮಹಾನಗರದಲ್ಲಿ ಕನಿಷ್ಠ 1000ದಷ್ಟು ಪುರಾತನವಾದಂತಹ ಮಂದಿರ ಅದು ವೆಸ್ಟ್ ಮಿನಿಸ್ಟರ್ ಅಬೆ. ಆ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂತಹ ಪ್ರಾರ್ಥನಾ ಮಂದಿರದಲ್ಲಿ ಕೆಲವೊಂದು ಭಾಗಗಳ ದುರಸ್ತಿ ಕಾರ್ಯವನ್ನ ಬಿಟ್ಟರೆ ಉಳಿದೆಲ್ಲ ಭಾಗಗಳು
ಕೂಡ ಇಂದಿಗೂ ಕೂಡ ಯಾವುದೇ ದುರಸ್ತಿಯಿಂದ ಹಾಳಾಗದೆ, ಯಾವುದೇ ಭಾಗಗಳು ಹಾಳಾಗಿದೆ, ಇಂದಿಗೂ ಕೂಡ ಅಚ್ಚಳಿಯದೆ ಅಲ್ಲಿರುವಂತಹ ಭಾಗಗಳು ಉಳ್ಕೊಂಡಿದ್ವು ಅಂತ ಲೇಖಕರು ಹೇಳ್ತಾರೆ. ಅಂದ್ರೆ ಏನಿತ್ತು ವೆಸ್ಟ್ ಮಿನಿಸ್ಟರ್ ಮೇಲೆ ವಿಶೇಷವಾಗಿ ಅನೇಕ ಸಂತರ ಮತ್ತೆ ಅನೇಕ ಸಾರ್ವಭೌಮ ರಾಜರುಗಳು ಮತ್ತೆ ಕವಿಶ್ರೇಷ್ಠರ, ಹೀಗೆ ಇವರೆಲ್ಲರ ಸ್ಮಾರಕಗಳು ಅಲ್ಲಿದ್ದು ಅಂತ ಹೇಳ್ತಾರೆ. ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂಥದ್ದು ಸಂತ ಸಾರ್ವಭೌಮರ, ಕವಿಪುಂಗವರ, ಹೀಗೆ ಅನೇಕ ಮಹನೀಯರ ಸತ್ತವರ ಸ್ಮಾರಕ ಅಂತೇಳಿ ಅದು ಬಹಳ ಪ್ರಸಿದ್ಧಿಯನ್ನ ಹೊಂದಿತ್ತು ಅಂತ ಲೇಖಕರು ಹೇಳ್ತಾರೆ. Morality, behold and peer, what a letter of Toms is here. ಅಂದ್ರೆ ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಅನ್ನುವಂತ ಮಾತು ಆ ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿರುವಂತಹ ಸ್ಮಾರಕಗಳನ್ನ ನೋಡಿದಾಗ ಅಥವಾ ನೋಡುವವರ ಮನಸ್ಸಿನಲ್ಲಿ ಉಂಟಾಗ್ತಾ ಇತ್ತು. ಅಂದ್ರೆ ಅಷ್ಟು ಗೋರಿಗಳು ಅಲ್ಲಿ ನೋಡ್ಲಿಕ್ಕೆ ಕಾಣಿಸ್ತಾ ಇತ್ತು. ಮರ್ತ್ಯ ಅಂದ್ರೆ ಭೂಲೋಕ, ಭೂಲೋಕವೇ ಎಷ್ಟು ಜನರ ಗೋರಿಯ ಗುಂಪುಗಳು ಇಲ್ಲಿವೆ ಅದನ್ನು ನೋಡಿ ಎದರಿಕೊಳ್ಳು ಅಂಜು ಅಂತ ಭಾಸವಾಗ್ತಾ ಇತ್ತು ನೋಡಿದವರಿಗೆ ಅಂತ ಲೇಖಕರು ಹೇಳ್ತಾರೆ. ಎಂದು 300 ವರ್ಷಗಳ ಹಿಂದೆ ಬ್ಯೂಮಾಂಟ್ ಎಂಬ ಕವಿಯು ಹಾಡಿದನು. ನೋಡಿ, ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂತ ಒಂದು ಪ್ರಾರ್ಥನಾ ಮಂದಿರವನ್ನ ನೋಡಿ ಸುಮಾರು 300 ವರ್ಷಗಳ ಹಿಂದೆ ಬ್ಯೂಮಾನ್ ಅನ್ನುವಂತ ಒಂದು ಕವಿ ಒಂದು ಲೇಖನವನ್ನ ಬರೆದ. ಇವತ್ತು ನಿನ್ನೆ ಅಲ್ಲ, 300 ವರ್ಷಗಳ ಹಿಂದೆನೆ ಬರೆದಿದ್ದ. ಏನಂತ? Morality, behold and peer, what a letter of Toms is here ಅಂತ ಬ್ಯೂಮಾಂಟ್ ಎನ್ನುವಂತ ಕವಿ ಬರೆದಿದ್ದ. ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧನೆಗಳನ್ನು ಬರೆದಿದ್ದಾರೆ. ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ಕಬ್ಬಿಗ ಪದದ ತಸ್ತಮ ರೂಪ ಕವಿ. ನೋಡಿ, 300 ವರ್ಷಗಳ ಹಿಂದೆ ಬ್ಯೂಮ್ಯಾಂಟ್ ಅನ್ನುವಂತ ಕವಿ ಏನ್ ಬರ್ತಾನ ಅಂತ ಕೇಳಿದ್ರೆ ಹೇಳಿ ಬರ್ಬೇಕು. ಬ್ಯೂಮ್ಯಾಂಟ್ ಎನ್ನುವಂತ ಕವಿ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂತ ಪ್ರಾರ್ಥನಾ ಮಂದಿರವನ್ನ ನೋಡಿ Morality, behold and peer, what a letter of Toms is here ಅನ್ನುವ ಮಾತನ್ನ ಹೇಳಿದ್ದ. ಮತ್ತೆ ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎನ್ನುವಂತ ಶ್ರೇಷ್ಠ ಸಾಹಿತಿಗಳು ಕೂಡ ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೆ, ವೆಸ್ಟ್ ಮಿನಿಸ್ಟರ್ ಅಬೆಯ ಸಂದರ್ಶನ ಅಂತಕ್ಕಂಥ ವಿಷಯದ ಮೇಲೆ ಉತ್ತಮವಾಗಿರುವಂತಹ ನಿಬಂಧನೆಗಳನ್ನು ಕೂಡ ಹಲವಾರು ಬರೆದಿದ್ದರು. ಹೀಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಇಂದಿಗೂ ಕೂಡ ಕವಿಗಳ ತವರು ಮನೆ ಯಾವುದು ಅಂದ್ರೆ ವೆಸ್ಟ್ ಮಿನಿಸ್ಟರ್ ಅಬೆ. ಕೇಳ್ಬೋದು ಒಂದು ವಾಕ್ಯದಲ್ಲಿ, ಕಬ್ಬಿಗರ ಸ್ಫೂರ್ತಿಯ ತವರು ಮನೆ ಯಾವುದು ಅಂತ ಕೇಳ್ತಾರೆ. ಅವಾಗ ನಾವೇ ಬರೀಬೇಕು, ಕಬ್ಬಿಗರ ಸ್ಫೂರ್ತಿಯ ತವರು ಮನೆ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಅಂತ ಬರೀಬೇಕು. ಮುಂದುವರಿದು, ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತಿದೆ. ಒಳಗೆ ಮಾತ್ರ ಕಟ್ಟಡವು ಭವ್ಯವಾಗಿದೆ. ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದರು. ಕೇಳಲೆಂದು 100 ಜನರು ನೆರೆದಿದ್ದರು. ಸರ್ಕಾರಿ ಡಾಕ್ಟರ್ ಅಂತೆ ಇಲ್ಲಿ ವೈದಿಕರು ಇರುತ್ತಾರೆ. ಸರ್ಕಾರಿ ಡಾಕ್ಟರ್ ಅಂತೆ ಇಲ್ಲಿ ಸರ್ಕಾರಿ ವೈದಿಕರು ಇರುತ್ತಾರೆ. ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ. ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದೋ ದೇವರೇ ಬಲ್ಲ. ಬಹುಜನರು ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದರೆಂದು ತೋರಿತು. ಪಾದ್ರಿಯ ಪ್ರಾರ್ಥನೆಯು ಮುಗಿದೊಡನೆ ದುಡುದುಡು ತಮ್ಮ ಮನಸ್ಸೆಳೆದು ಮೂಲೆಗೆ ಅವರು ಸಾಗಿದರು. ಸಾಗುವ ಹಾದಿಯ ಎಡಬಲಕ್ಕೆ ರಾಜ ಕಾರಣ ಚತುರರ ಶಿಲಾಮೂರ್ತಿಗಳಿವೆ. ಮೊದಲು ಕಣ್ಣಿಗೆ ಬೀಳುವ ದೃಶ್ಯವೇ ಇದು. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯವೆಂದು ಕಾಣುತ್ತದೆ. ಪ್ರಾರ್ಥನೆಯು ನಡೆದಾಗ ನಾನು ಮೆಲ್ಲನೆ ಒಳಗೆ ನುಸುಳಿ ಬಾಗಿಲ ಹತ್ತಿರದಲ್ಲೇ ನಿಂತಿದ್ದೆ. ಸಹಜವಾಗಿ ಮೇಲಕ್ಕೆ ಮೋರೆ ಎತ್ತಿ ನೋಡಲು
ಅಲ್ಲಿ ಅರ್ಲ್ ಆಫ್ ಚಾಟ್ನಾಮನು ನನ್ನ ಕಡೆ ನೋಡುತ್ತಾ ನಿಂತಿದ್ದನು. ಹಾಗೆ ಎದುರಿಗೆ ನಿಟ್ಟಿಸಿ ನೋಡಿದೆ. ಗ್ಯಾಡ್ಸ್ಟನ್, ಮಾಲ್ ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು. ಪ್ರಾರ್ಥನೆಯು ಮುಗಿದು ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಹಾಯ್ದು ಪಾದ್ರಿಯ ಆಸನದ ಕಡೆಗೆ ಹೋದೆ. ಅಲ್ಲಿ ಉತ್ತಮವಾದ ಕೆತ್ತನೆಯ ಕೆಲಸವು ಕಣ್ಣಿಗೆ ಬಿತ್ತು. ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು. ಪ್ರಾರ್ಥನಾ ಮಂದಿರದ ಒಳಗಡೆ ಇರುವಂತಹ ವಿಶೇಷತೆ ಅದು ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇತ್ತು, ಅಲ್ಲಿ ಒಳಗಡೆ ಏನು ವಿಶೇಷತೆ ಇತ್ತು ಹೇಳ್ತಾ ಹೋಗ್ತಾರ. ಪ್ರಾರ್ಥನಾ ಮಂದಿರ ಹೊರಗಿನಿಂದ ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇತ್ತು. ಉತ್ತಮವಾಗಿ ಶೃಂಗಾರ ಮಾಡಿದಂತ ಒಂದು ಸಣ್ಣ ಬಾಗಿಲಿತ್ತು ಆ ಪ್ರಾರ್ಥನಾ ಮಂದಿರಕ್ಕೆ. ಹೊರಗಡೆಯಿಂದ ಒಂದು ಸಣ್ಣ ಬಾಗಿಲಿತ್ತು ಒಳಗೆ ಹೋಗ್ಲಿಕ್ಕೆ. ನೋಡ್ಲಿಕ್ಕೆ ಬಾಗಿಲು ಮಾತ್ರ ಸಣ್ಣದಾಗಿದ್ರು ಕೂಡ ಒಳಗೆ ಹೋಗಿ ನೋಡಿದಾಗ ಕಟ್ಟಡ ಬಹಳಷ್ಟು ಭವ್ಯವಾಗಿ ಸುಂದರವಾಗಿ ಕಾಣ್ತಾ ಇತ್ತು. ಲೇಖಕರು ಆ ಪ್ರಾರ್ಥನಾ ಮಂದಿರದ ಒಳಗೆ ಹೋದಾಗ ಅಲ್ಲಿ ಒಬ್ಬ ಪಾದ್ರಿ ಪ್ರಾರ್ಥನೆಯನ್ನ ಓದ್ತಾ ಇದ್ದ. ಆ ಪಾದ್ರಿಯ ಪ್ರಾರ್ಥನೆಯನ್ನ ಕೇಳಿಕೆ 100 ಜನ ಅಲ್ಲಿ ಸೇರಿದ್ರು. ಆ ಪ್ರಾರ್ಥನಾ ಮಂದಿರದ ಒಳಗಡೆ ಸರ್ಕಾರಿ ವೈದ್ಯರ ಹಾಗೆ ಅಲ್ಲಿ ಸರ್ಕಾರಿ ವೈದಿಕರು ಕೂಡ ಇದ್ರು. ಹೆಂಗ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಡಾಕ್ಟರ್ ಇದ್ರು, ಸರ್ಕಾರಿ ಡಾಕ್ಟರ್ ಅಂತ ಅಲ್ಲಿ ಸರ್ಕಾರಿ ವೈದಿಕರಿದ್ರು. ಹಾಗಾದ್ರೆ ಪ್ರಾರ್ಥನಾ ಮಂದಿರ, ಆ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ಪ್ರಾರ್ಥನಾ ಮಂದಿರದ ಒಳಗೆ ಇರುವಂತಹ ಸರ್ಕಾರಿ ವೈದಿಕರ ಕೆಲಸ ಏನಪ್ಪಾ ಅಂದ್ರೆ ಜನರ ಆತ್ಮಗಳ ಆರೋಗ್ಯವನ್ನ ಕಾಪಾಡುವುದು. ದೇಹದ ಆರೋಗ್ಯವನ್ನ ಕಾಪಾಡುವುದು ಅವರ ಕೆಲಸ ಆಗಿರಲಿಲ್ಲ. ದೇಹದ ಆರೋಗ್ಯವನ್ನ ಕಾಪಾಡುವುದು ಸರ್ಕಾರಿ ವೈದ್ಯರ ಕೆಲಸ ಆಗಿತ್ತು, ಸರ್ಕಾರಿ ವೈದ್ಯರ ಕೆಲಸ ಆಗಿತ್ತು. ಇನ್ನು ಆತ್ಮಗಳ ಆರೋಗ್ಯವನ್ನ ಕಾಪಾಡುವುದು ಸರ್ಕಾರಿ ವೈದಿಕರ ಕೆಲಸ ಆಗಿತ್ತು. ಕೇಳ್ಬೋದು, ಕೇಳಿದ ಬರಬೇಕು. ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರದಲ್ಲಿ ಇರುವ ಸರ್ಕಾರಿ ವೈದಿಕರ ಕೆಲಸ ಏನು ಅಂತ ಕೇಳ್ತಾರೆ. ಅವಾಗ ನಾವೇನ್ ಮಾಡಬೇಕು? ಜನರ ಆತ್ಮಗಳ ಆರೋಗ್ಯವನ್ನ ಕಾಪಾಡುವುದು ಅವರ ಕಾಯಕ ಆಗಿತ್ತು ಅಂತ ಹೇಳ್ಬೇಕು. ಹೆಸರಿಗೇನೋ ಇದ್ರು ಜನರ ಆತ್ಮಗಳ ಆರೋಗ್ಯವನ್ನು ಕಾಪಾಡ್ತಾರೆ ಅವರು ಸರ್ಕಾರಿ ವೈದಿಕರು ಅಂತ ಹೇಳ್ತಾ ಇದ್ರು ಅವರು. ಆದ್ರೆ ಎಷ್ಟರ ಮಟ್ಟಿಗೆ ಜನರ ಆತ್ಮಗಳ ಆರೋಗ್ಯವನ್ನು ಅವರು ಕಾಪಾಡ್ತಿದ್ರು ಅದು ದೇವರಿಗೆ ಬಿಟ್ಟಂತ ವಿಚಾರ ಅಂತ ಹೇಳ್ತಾರೆ. ಬಹಳ ಜನ ಪ್ರಾರ್ಥನೆ ಮಾಡೋದಕ್ಕಿಂತ ಪ್ರಾರ್ಥನಾ ಮಂದಿರವನ್ನ ಲೇಖಕರ ಹಾಗೆ ನೋಡ್ಲಿಕ್ಕೆ ಬಂದಂತ ಜನನೇ ಒಳಗಡೆ ಬಹಳಷ್ಟಿದ್ರು. ಪಾದ್ರಿಯ ಪ್ರಾರ್ಥನೆ ಮಾಡುವಂತ ಕೆಲಸ ಮುಗಿದ ಮೇಲೆ ದುಡು ಅಂತೇಳಿ ತಮ್ಮ ಮನಸ್ಸನ್ನ ಆಕರ್ಷಣೆ ಮಾಡಿಕೊಂಡು ಮೂಲೆಗೆ ಅವರೆಲ್ಲ ಸಾಗಿ ಹೋಗ್ತಾ ಇದ್ದಾರೆ. ದುಡು ಅನುಕರಣವೇ ಬರೀಬೇಕು. ದುಡು ಅಂತ ಶಬ್ದ ಬರ್ತದೆ. ಆದ್ರೆ ಅವರು ದುಡು ಅಂತೇಳಿ ಮೂಲೆಗೆ ಸಾಗುವ ಆದಿಯ ಎಡಕ್ಕೆ ಮತ್ತು ಬಲಕ್ಕೆ ಅನೇಕ ರಾಜಕಾರಣಿ ಚತುರರ ಶಿಲಾಮೂರ್ತಿಗಳನ್ನು ಕೂಡ ನಿಲ್ಲಿಸಿದ್ದರು. ಮೊದಲು ಕಣ್ಣಿಗೆ ಬೀಳ್ತಕ್ಕಂಥ ದೃಶ್ಯ ಪ್ರಾರ್ಥನಾ ಮಂದಿರ ಒಳಗಂದ್ರೆ ಈ ಶಿಲಾಮೂರ್ತಿಗಳು, ರಾಜಕಾರಣಿ ಚತುರರ ಶಿಲಾಮೂರ್ತಿಗಳು. ಇಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರಾಜರಿಗಿಂತ ಕವಿಗಳಿಗಿಂತ ಈ ರಾಜಕಾರಣಿ ಚತುರರೇ ಇಂಗ್ಲಿಷರ ಅಥವಾ ಆಂಗ್ಲರ ಕೀರ್ತಿ ಧ್ವಜವನ್ನ ಎತ್ತಿ ಹಿಡಿದಿದ್ದಾರೆ ಅಂತೇಳಿ ಇಲ್ಲಿಯವರಿಗೆ ಅಭಿಪ್ರಾಯವಾಗಿರುವುದು ಅಲ್ಲಿ ಗೊತ್ತಾಗ್ತಾ ಇದೆ. ಆಂಗ್ಲರ ಕೀರ್ತಿ ಪತಾಕೆಯನ್ನ ಹೆಚ್ಚಿಸಿದವರು ಯಾರಪ್ಪ ಅಂತಂದ್ರೆ ವಿಶೇಷವಾಗಿ ರಾಜರಿಗಿಂತ ಕವಿಗಳಿಗಿಂತ ಯಾರಪ್ಪ ಅಂದ್ರೆ ರಾಜಕಾರಣ ಚತುರರೇ ಆಂಗ್ಲರ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಿದ್ದಾರೆ ಅನ್ನುವಂತ ಅಭಿಪ್ರಾಯ ಅಲ್ಲಿ ವ್ಯಕ್ತವಾಗ್ತಾರೆ. ಪ್ರಾರ್ಥನೆ ನಡೆದಾಗ ಲೇಖಕರು ನಿಧಾನಕ್ಕೆ ಒಳಗಡೆ ನುಸುಳಿ ಬಾಗಿಲ ಸಮೀಪಕ್ಕೆ ಬಂದು ನಿಂತ್ಕೋತಾರೆ. ಸಹಜವಾಗಿ ಬಾಗಿಲ ಸಮೀಪಕ್ಕೆ ಬಂದು ನಿಂತ್ಕೊಂಡು ಸಹಜವಾಗಿ ಲೇಖಕರು ಮುಖ ಎತ್ತಿ ನೋಡ್ತಾರೆ. ಮೌರ್ಯರ ಮುಖ ಎತ್ತಿ ನೋಡಿದಾಗ ಅವರು ತಕ್ಷಣ ಅವ್ರ ಕಣ್ಣಿಗೆ ಬಿದ್ದಿದ್ದೆ ಏನಪ್ಪಾ ಅಂದ್ರೆ ಅರ್ಲ್ ಆಫ್ ಚಾಟ್ನಾಮನು ಅನ್ನುವಂಥ ಶಿಲಾಮೂರ್ತಿ. ಅರ್ಲ್ ಆಫ್ ಚಾಟ್ನಾಮನು ಇವ್ರ ಕಡೆ ನೋಡ್ತಾ ಇದ್ದಾನೆ ಅನ್ನುವ ಹಾಗೆ ಆ ಶಿಲಾಮೂರ್ತಿ ಇತ್ತು. ಹಾಗೆ ಲೇಖಕರು ದೀಕ್ಷಿಸಿ ನೋಡಿದ್ರು. ಮತ್ತೆ ಯಾವ ರಾಜಕಾರಣಿ ಚತುರರ ಶಿಲಾಮೂರ್ತಿಗಳಲ್ಲಿದ್ದವಪ್ಪ ಅಂದ್ರೆ ಗ್ಯಾಡ್ಸ್ಟನ್, ಮಾಲ್ ಡಿಸ್ರೇಲಿ ಮೊದಲಾದ ರಾಜಕಾರಣಿ ಚತುರರ ಶಿಲಾಪ್ರತಿಮೆಗಳು ಲೇಖಕರ ಕಣ್ಣಿಗೆ ಬೀಳ್ತಾವ. ಪ್ರಾರ್ಥನೆ ಮುಗಿದೋಯ್ತು. ಇದ್ದು ಮುಗಿದ ಮೇಲೆ ಇದೇ ಮೊದಲಾಗಿರ್ತಕ್ಕಂಥ ಶಿಲಾಮೂರ್ತಿಗಳ ನಡುವೆ 5 ಲೇಖಕರು ಏನ್ ಮಾಡ್ತಾರಪ್ಪ ಅಂದ್ರೆ ಪಾದ್ರಿಯನ್ನು ಕೂತ್ಕೊಂಡಿದ್ರಲ್ಲ
ಆ ಕಡೆ ಹೋಗ್ತಾನೆ. ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆತ್ತನೆಯ ಕೆಲಸಗಳು ಕೂಡ ಕಣ್ಣಿಗೆ ಬೀಳ್ತಾವೆ. ಬಂಗಾರದ ಬಣ್ಣವನ್ನು ಕೂಡ ಆ ಶಿಲಾ ಪ್ರತಿಮೆಗಳಿಗೆ ಕೊಟ್ಟಿದ್ರೋದು ನೋಡಲಿಕ್ಕೆ ಬಹಳ ಭವ್ಯವಾಗಿ ಕಾಣಿಸ್ತಾ ಇತ್ತು. ಇದೆಲ್ಲವನ್ನ ಕೇಳಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದಲ್ಲ ವಿದ್ಯಾರ್ಥಿಗಳಾಗಾದ್ರೆ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಹಾಗೆ ಕೇಳ್ಬೋದು, ಲೇಖಕರು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರದಲ್ಲಿ ನೋಡಿದ ರಾಜಕಾರಣಿ ಚತುರರ ಶಿಲಾಮೂರ್ತಿಗಳು ಯಾವುವು ಅಂತ ಕೇಳ್ತಾರೆ. ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ನೋಡಿದಂತ ರಾಜಕಾರಣಿ ಚತುರರ ಶಿಲಾಮೂರ್ತಿಗಳು ಯಾವಪ್ಪ? ಯಾರ್ಯಾರ ರಾಜಕಾರಣಿ ಚತುರರ ಶಿಲಾಮೂರ್ತಿಗಳನ್ನು ಲೇಖಕರು ಕಂಡುಕೊಂಡ್ರು? ಅರ್ಲ್ ಆಫ್ ಚಾಟ್ನಾಮ್ ಅನ್ನುವಂಥ ಶಿಲಾಮೂರ್ತಿಯನ್ನು ನೋಡ್ತಾರೆ, ಗ್ಲಾಡ್ಸ್ಟನ್ ಶಿಲಾಮೂರ್ತಿಯನ್ನು ನೋಡ್ತಾರೆ, ಮಾಲ್ಕ್ ಡಿಸ್ರೇಲಿ ಎನ್ನುವಂತಹ ಶಿಲಾಮೂರ್ತಿಯನ್ನು ನೋಡ್ತಾರೆ. ಇವಿಷ್ಟು ಶಿಲಾಮೂರ್ತಿಗಳು, ಇಷ್ಟು ರಾಜಕಾರಣಿ ಚತುರರ ಶಿಲಾಮೂರ್ತಿಗಳು ಲೇಖಕರ ಕಣ್ಣಿಗೆ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ಪ್ರಾರ್ಥನಾ ಮಂದಿರದೊಳಗೆ ಬೀಳ್ತವ. ಇನ್ನೊಂದು ಕೇಳ್ಬೋದು, ವೆಸ್ಟ್ ಮಿನಿಸ್ಟರ್ ಅಬೆಯ ವೈಶಿಷ್ಟ್ಯವನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ಪ್ರಮುಖವಾದ ಅಂಶಗಳನ್ನು ಹಾಕಿ ವೆಸ್ಟ್ ಮಿನಿಸ್ಟರ್ ಅಬೆಯ ವೈಶಿಷ್ಟ್ಯತೆಯನ್ನು ಬರೀಬೇಕು. 8 ವಾಕ್ಯದ ಕೇಳ್ಬೋದು, 3-4 ವಾಕ್ಯದಲ್ಲಾದರೂ ಕೇಳ್ಬೋದು. ಕೇಳಿದ್ರೆ ಬರಲಿಕ್ಕೆ ಬರಬೇಕು. ವೆಸ್ಟ್ ಮಿನಿಸ್ಟರ್ ಅಬೆಯು ಒಂದು ಪುರಾತನವಾದ ಪ್ರಾರ್ಥನಾ ಮಂದಿರ. ಇದು ಸುಮಾರು ಕನಿಷ್ಠ 1000 ವರ್ಷದಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರ. ಇಲ್ಲಿ ಸಂತರು, ಸಾರ್ವಭೌಮರು, ಕವಿಪುಂಗವರ ಮೊದಲಾದ ಸಂತವರ ಸ್ಮಾರಕಗಳಿವೆ. ಇದೊಂದು ಸಂತ, ಸಾರ್ವಭೌಮರ, ಕವಿಪುಂಗವರ, ಸತ್ತವರ ಸ್ಮಾರಕ. ಇಲ್ಲಿ ಒಳಗಡೆ ಸರ್ಕಾರಿ ಡಾಕ್ಟರ್ ಅಂತೆ ಸರ್ಕಾರಿ ವೈದಿಕರು ಕೂಡ ಇದ್ದು ಇವರು ಜನರ ಆತ್ಮಗಳ ಆರೋಗ್ಯವನ್ನು ಕಾಪಾಡುವಂತ ಕಾಯಕವನ್ನು ಮಾಡ್ತಾ ಇದ್ರು. ಪಾದ್ರಿಯು ಪ್ರಾರ್ಥನೆ ಮಾಡ್ತಾ ಇದ್ದ ಒಳಗಡೆ. ಲೇಖಕರು ಒಳಗಡೆ ಹೋದಾಗ ಅಲ್ಲಿ ರಾಜಕಾರಣಿ ಚತುರರ ಶಿಲಾಮೂರ್ತಿಗಳು ಕಣ್ಣಿಗೆ ಬರ್ತಾವೆ. ಅವುಗಳಲ್ಲಿ ವಿಶೇಷವಾಗಿ ಅರ್ಲ್ ಆಫ್ ಚಾಟ್ನಾಮ್, ಗ್ಲಾಡ್ಸ್ಟನ್, ಮಾಲ್ಕ್ ಡಿಸ್ರೇಲಿ ಮುಂತಾದವರ ಶಿಲಾಪ್ರತಿಮೆಗಳನ್ನು ನೋಡ್ತಾರೆ. ಇದು ವೆಸ್ಟ್ ಮಿನಿಸ್ಟರ್ ಅಬೆಯ ಒಂದು ವಿಶೇಷತೆ ಅಂತ ಹೇಳ್ತೇವೆ. ಇನ್ನು ಇದರ ಮುಂದಿನ ಅಧ್ಯಾಯವನ್ನು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.